ಒಬ್ಬ ಕೊರಿಯೋಗ್ರಾಫರ್ಗೆ ಪರ್ ಸಾಂಗ್ ಪೇಮೆಂಟ್ ಇರುತ್ತಾ? ಇಡೀ ಪ್ರಾಜೆಕ್ಟ್ ನೀವು ಮಾಡೋದಾದ್ರೆ ಅದು ಬೇರೆ ಥರ ಮಾಡೋದು. ಹಾಂ, ಅಂದರೆ ಈಗ ಮಾಸ್ಟ್ರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇರ್ತಾರೆ, ಇವ್ರದ್ದು ಸಾಂಗ್ ಯಾವಾಗ ಯಾವಾಗೋ ನಡೆಯುತ್ತೆ, ಅವರು ಡೇಟ್ಸ್ ಎಲ್ಲ ಇರುತ್ತಲ್ಲ. ಸೊ ಅದನ್ನ ಮ್ಯಾಚ್ ಮಾಡೋಕ್ಕೆ ಬಿಟ್ಟು ಬಿಟ್ಟು ಬೇರೆ ಕೊರಿಯೋಗ್ರಾಫರ್ಸು ಮಾಡ್ತಾರೆ. ಕೆಲವೊಂದು ಸಾಂಗ್ ಆ ಡೇಟಲ್ಲಿ ಇಲ್ಲ ಇವರು, ಬಟ್ ಮಾಡಲೇಬೇಕು ಅನ್ನೋಂಗೆ ಆ ಕೊರಿಯೋಗ್ರಾಫರ್ ಇಲ್ಲ ಅಂದರೆ ಇನ್ನೊಂದು ಕೊರಿಯೋಗ್ರಾಫರ್ಗೆ ಹೋಗ್ತಾರೆ. ಸೊ ಇಲ್ಲೇ ಇವರೇ ಮಾಡ್ಬೇಕು ಇಡೀ ಸಿನಿಮಾ ಅಂದರೆ ಅದು ಅದಕ್ಕೆ ತಕ್ಕಂತೆ ಎಲ್ಲ ಅವ್ರದ್ದೆಲ್ಲ ಫುಲ್ಫಿಲ್ ಮಾಡಿ ಮಾಸ್ಟರ್ ಬೇರೆ ಯಾವುದಕ್ಕೆ ಹೋಗ್ದಂಗೆ ಇಟ್ಕೊಂಡಿದ್ರೆ ಫುಲ್ ಪೇಮೆಂಟ್ ಕೊಟ್ಟರೆ ಎಲ್ಲ ಮಾಡ್ತಾರೆ. ಸರಿ. ಈಗ ಪ್ರೇಕ್ಷಕರಿಗೂ ಅರ್ಥ ಆಗಲಿ ಅಂತ ಹೇಳ್ಬಿಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಪ್ರಭುದೇವ ಅವರು ಡ್ಯಾನ್ಸ್ ಡೈರೆಕ್ಟರು, ಭೂಷಣ್ ಅವರು ಕೊರಿಯೋಗ್ರಾಫರು, ಭೂಷಣ್ ಅವರು ಅಸಿಸ್ಟೆಂಟ್ಸ್ಗೆ ಹೇಳ್ಕೊಡ್ತಾರೆ. ಸೊ ಡ್ಯಾನ್ಸ್ ಅಸಿಸ್ಟೆಂಟ್ಸ್ ಇರ್ತಾರೆ. ಡ್ಯಾನ್ಸ್ ಡೈರೆಕ್ಟರ್ ಪ್ರಭುದೇವ ಅವರು ಅವರ ಐಡಿಯಾನ ಭೂಷಣ್ ಅವ್ರಿಗೆ ಹೇಳ್ತಾರೆ. ಹೌದು, ಸ್ಟೆಪ್ಸ್ ಯಾರು ಕೊರಿಯೋಗ್ರಾಫ್ ಮಾಡೋದು? ಅದು ಕೊರಿಯೋಗ್ರಾಫರೇ ಮಾಡೋದು. ಅದು ಮಾಸ್ಟರ್ನು ಮಾಡ್ತಾರೆ, ಅವರು ಕೊರಿಯೋಗ್ರಾಫರ್ ಇರೋದ್ರಿಂದ, ಡ್ಯಾನ್ಸರು ಒಳ್ಳೆ ಡ್ಯಾನ್ಸರ್ ಆಗಿರೋದ್ರಿಂದ ಮಾಡ್ತಾರೆ. ಅದು ಚೇಂಜಸ್ ಅದು ಇದು ಎಲ್ಲ